ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಪದವಿ ಪೂರ್ವ ವಿಭಾಗದ ತಾಲೂಕಾ ಮಟ್ಟದ ಕ್ರೀಡಾಕೂಟ, ಶಶಿಧರ್ ಹಿರೇಮಠ್. ಜಾತಿ ಸಮೀಕ್ಷೆ, ಹಿಂದೂ ವಿಶ್ವಕರ್ಮ ಎಂದು ನಮೂದಿಸಿ ಚೆನ್ನಪ್ಪ ವಿಶ್ವಕರ್ಮ. ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿರಿಸಲು ಗಿಡಮರಗಳನ್ನು ಬೆಳೆಸಿ ಅಮರೇಗೌಡ ಮಲ್ಲಾಪುರ್. ಜಾತಿ ಗಣಿತ ಸಮೀಕ್ಷೆ, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನಿಂದ ಸಭೆ. ಅವರು ಪೂಜೆ ಮಾಡ್ತಾರ, ನಾವು ಪೂಜೆ ಮಾಡ್ಕೋತೀವಿ. ಎಂ ಕಲಬುರ್ಗಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ನೇತೃತ್ವದಲ್ಲಿ ಸೆಪ್ಟೆಂಬರ್ 15ರಿಂದ 2 ದಿನಗಳ ಕಾಲ 2025-26ನೇ ಸಾಲಿನ ಪದವಿ ಪೂರ್ವ ವಿಭಾಗದ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಶಿಧರ್ ಹಿರೇಮಠ್ ತಿಳಿಸಿದರು. ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ರೀಡಾಕೂಟದಲ್ಲಿ 32 ಕಾಲೇಜುಗಳು ನೋಂದಾಯಿಸಿದ್ದು 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈಗಾಗಲೇ ಪೊಲೀಸ್, ಆರೋಗ್ಯ ಹಾಗೂ ಅಗ್ನಿಶಾಮಕ ದಳದ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದೆ. ಸಿಂಧನೂರು ಉದ್ಯಮಿ ರಾಜೇಶ್ ಹಿರೇಮಠ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಗೂ ವ್ಯವಸ್ಥಾಪಕರಿಗೆ ಊಟ ವ್ಯವಸ್ಥೆ ಮಾಡಿದ್ದು, ಮಾಜಿ ಸಂಸದರಾದ ಕೆ. ವಿರೂಪಾಕ್ಷಪ್ಪ ಅವರು ಕನಕದಾಸ ಕಲ್ಯಾಣ ಮಂಟಪವನ್ನು ಉಚಿತವಾಗಿ ನೀಡಿದ್ದಾರೆ. ಕಾಲೇಜು ಅಭಿವೃದ್ಧಿ ಮಂಡಳಿ ಒಕ್ಕೂಟ ಸಹಕಾರ ನೀಡಲಿದ್ದಾರೆ. ವಿದ್ಯಾರ್ಥಿಗಳಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಶಿಸ್ತುಬದ್ಧವಾಗಿ ಭಾಗವಹಿಸಿ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸಲು ಎಲ್ಲರ ಅಗತ್ಯವಾಗಿದೆ ಎಂದು ಮನವಿ ಮಾಡಿದರು. ಶಾಂತಮೂರ್ತಿ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚಿನ್ನಯ್ಯ ಸ್ವಾಮಿ ಹಿರೇಮಠ್ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕರಾದ ಹಂಪನಗೌಡ ಬಾದರ್ಲಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಉದ್ಯಮಿ ರಾಜೇಶ್ ಹಿರೇಮಠ್ ಕ್ರೀಡಾ ಜ್ಯೋತಿ ಸ್ವೀಕರಿಸಲಿದ್ದಾರೆ. ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಮಸ್ಕಿ ಶಾಸಕರಾದ ಆರ್ ಬಸನಗೌಡ ತುರ್ಯಾಳ್, ಸಂಸದರಾದ ರಾಜಶೇಖರ್ ಹಿಟ್ನಾಳ್, ವಿಧಾನ ಪರಿಷತ್ ಸದಸ್ಯ ಸಸಿಲ್ ಜಿ ನಮೋಸಿ, ಬಸನಗೌಡ ಬಾದರ್ಲಿ, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ್, ಮಾಜಿ ಸಂಸದರಾದ ಕೆ. ವಿರೂಪಾಕ್ಷಪ್ಪ, ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ, ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ, ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಡಿಡಿಪಿಐ ಕೆ. ಕೊಟ್ರಬಸಪ್ಪ, ಡಿವೈಎಸ್ಪಿ ಬಿ.ಎಸ್. ತಳವಾರ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷ ಎನ್. ಸತೀಶ್, ವಿವಿಧ ಕಾಲೇಜುಗಳ ಮುಖ್ಯಸ್ಥರಾದ ಸತ್ಯನಾರಾಯಣ ಶ್ರೇಷ್ಠಿ, ಎಸ್. ಅನಿಲ್ ರಾಜ್, ಆರ್. ಸಿ. ಪಾಟೀಲ್, ಪರಶುರಾಮ್ ಮಲ್ಲಾಪುರ್, ಶೇಖರಯ್ಯ, ದೈಹಿಕ ಶಿಕ್ಷಣ ಪರಿವೀಕ್ಷ ಅಂಬರೀಶ್ ಇದ್ದರು. ಸೆಪ್ಟೆಂಬರ್ 22ರಿಂದ ಆರಂಭವಾಗುವ ಜಾತಿ ಜನಗಣತಿ ಸಮೀಕ್ಷೆ ವೇಳೆ ವಿಶ್ವಕರ್ಮ ಸಮಾಜದವರು ಜಾತಿ ಕಾಲಂನಲ್ಲಿ ಹಿಂದೂ ವಿಶ್ವಕರ್ಮ ಎಂದು ಕಡ್ಡಾಯವಾಗಿ ಬರೆಯಿಸಬೇಕೆಂದು ತಾಲೂಕು ವಿಶ್ವಕರ್ಮ ಸಮಾಜದ ಸಂಘಟನಾ ಕಾರ್ಯದರ್ಶಿ ಚೆನ್ನಪ್ಪ ವಿಶ್ವಕರ್ಮ ಕೆ. ಹೊಸಳ್ಳಿ ತಿಳಿಸಿದರು. ವಿಶ್ವಕರ್ಮ ಸಮಾಜದಲ್ಲಿ 40 ಉಪಜಾತಿಗಳಿವೆ. ಪಂಚಕುಲ ಕಸುಬುಗಳನ್ನು ಮಾಡುವವರೆಲ್ಲರೂ ವಿಶ್ವಕರ್ಮರು. ಗಣತಿಯಲ್ಲಿ ಉಪಜಾತಿಗಳನ್ನು ನಮೂದಿಸಬಾರದು. ರಾಜ್ಯ ಸರ್ಕಾರವು ಜಾತಿ ಗಣತಿಯ ಮರು ಸಮೀಕ್ಷೆ ನಡೆಸಲು ಮುಂದಾಗಿದೆ. ಎಲ್ಲ ಸಮಾಜದವರು ಜಾಗೃತರಾಗಿದ್ದು ನಮ್ಮ ಸಮಾಜದವರು ಜಾಗೃತರಾಗಬೇಕು. ಸಮೀಕ್ಷೆ ವೇಳೆ ಬಡಿಗೇರ್, ಕಮ್ಮಾರ್, ಅಕ್ಕಸಾಲಿಗೆ, ಪತ್ತಾರ್ ಹೀಗೆ ಉಪಜಾತಿಗಳನ್ನು ಬರೆಸದೆ ಎಲ್ಲರೂ ಒಂದೇ ರೀತಿಯಾಗಿ ಹಿಂದೂ ವಿಶ್ವಕರ್ಮ ಎಂದು ಬರೆಸಬೇಕೆಂದು ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿದ್ದಾರೆ. ತಾಲೂಕಿನ ರೈತನಗರ ಕ್ಯಾಂಪ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಗಿಡಮರಗಳಲ್ಲಿ ನೂರಾರು ಬಾತುಕೋಳಿಗಳು ವಾಸ ಮಾಡಿ ದಿನನಿತ್ಯವೂ ಗಲೀಜು ಮಾಡಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇದರಿಂದ ಅಲ್ಲಿಯ ಸ್ಥಳೀಯರು ಗಿಡಮರಗಳನ್ನು ಕಡಿಯಲು ಮುಂದಾದಾಗ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಭೇಟಿ ನೀಡಿ ಗಿಡಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿದರು. ಇದಕ್ಕೆ ಪರಿಹಾರೂಪವಾಗಿ ಕೂಡಲೇ ಅರಣ್ಯ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಮೇಲೆ ಬೀರುವ ದುಷ್ಪರಿಣಾಮಗಳನ್ನು ತಡೆಯಬೇಕೆಂದು ಮನವಿ ಮಾಡಿಕೊಂಡರು. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ರಾಯಚೂರು ಜಿಲ್ಲಾ ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿಗಳಿಗೆ ಮಾತನಾಡಿ, ಶಾಲೆಯ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ. ಇದರಿಂದ ಸ್ಥಳೀಯರು ಗಿಡಗಳನ್ನು ಕಡಿಯಲು ಮುಂದಾಗಿದ್ದಾರೆಂದು ತಿಳಿಸಿದಾಗೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದರು. ನಂತರ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಆಸ್ಪತ್ರೆಯ THOಗೆ ಮಾತನಾಡಿದಾಗ ತಕ್ಷಣ ಆ ಸ್ಥಳಕ್ಕೆ ಬಂದ ಡಾಕ್ಟರ್ ಸಿಬ್ಬಂದಿಗಳು ಭೇಟಿ ಕೊಟ್ಟು ಶಾಲೆಯ ಮಕ್ಕಳಿಗೆ ಸ್ಯಾನಿಟೈಸರ್, ಸಾಬೂನು ಕೊಟ್ಟರು. ಶಾಲೆಯ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಮುಖ್ಯ. ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿರಲು ಗಿಡಮರಗಳನ್ನು ಬೆಳೆಸಬೇಕು ಎಂದರು. ಮನವಿಗೆ ಸ್ಪಂದಿಸಿದ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳು ತಾಲೂಕು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ, ಪಂಚಾಯತ್ ಅಧಿಕಾರಿಗಳಿಗೆ, PDOಗಳಿಗೆ ಹಾಗೂ ರೈತ ಕ್ಯಾಂಪ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಶಾಲೆಯ STM ಅಧ್ಯಕ್ಷರಿಗೆ, ಊರಿನ ಮುಖಂಡರಿಗೆ, ಶಾಲೆಯ ಮುಖಗುರುಗಳಿಗೆ ಅಮರೇಗೌಡ ಮಲ್ಲಾಪುರ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದರು.
ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಲು ಉದ್ದೇಶಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025-26ನೇ ಸಾಲಿನ ಸಭೆಯನ್ನು ಮಾಜಿ ಸಚಿವರಾದ PGR ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಮುಖಂಡರು ಹಾಗೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆಯಿತು ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ರಾಜ್ಯಾಧ್ಯಕ್ಷರಾದ S. ಸುರೇಶ್ ರಾವ್ ಸಾಟೆ ತಿಳಿಸಿದರು. ಈ ಮಹತ್ವದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾದರಿ ನಮೂನೆ ಫಾರಂನಲ್ಲಿ ಇರುವ ಕ್ರಮ ಸಂಖ್ಯೆಗಳ ಮುಂದೆ ಈ ರೀತಿಯಾಗಿ ಬರೆಯಬೇಕು. ಕಾಲಂ ನಂಬರ್ 16ರಲ್ಲಿ ಧರ್ಮ ಹಿಂದೂ, ಕಾಲಂ ನಂಬರ್ 17ರಲ್ಲಿ ಜಾತಿ ಮರಾಠ, ಕಾಲಂ ನಂಬರ್ 18ರಲ್ಲಿ ಉಪಜಾತಿ ಕುಣಬಿ, ಕಾಲಂ ನಂಬರ್ 22ರಲ್ಲಿ ಮರಾಠಿ ಎಂದು ನಮೂದಿಸಲು ತೀರ್ಮಾನಿಸಲಾಗಿದೆ. ಈ ಸಭೆಯಲ್ಲಿ SR ಸಿಂಧ್ಯಾ, TR ಸುನಿಲ್ ಚವಾಣ್, TR ವೆಂಕಟರಾವ್ ಚವಾಣ್, S. ರೋಹಿತ್ ರಾವ್ ಸಾಟೆ, ಜಿಲ್ಲಾಧ್ಯಕ್ಷರಾದ ನಾಗೋಜಿರಾವ್ ಕರಾಡೆ ಮರಾಠ್ ಸೇರಿದಂತೆ ಸಮಾಜದ ಮುಖಂಡರು ಇದ್ದರು. ವೀರಶೈವ ಮತ್ತು ಲಿಂಗಾಯತ್ ಒಂದೇ ಧರ್ಮನ ಅಥವಾ ಬೇರೆ ಬೇರೆನಾ ಎನ್ನುವ ಚರ್ಚೆ ಮತ್ತೆ ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿದೆ. ಈ ಚರ್ಚೆಯ ಕುರಿತು ಹಿರಿಯ ಸಂಶೋಧಕರಾದ ಶರಣ MM ಕಲಬುರ್ಗಿ ಅವರ ವೀರಶೈವ ಮತ್ತು ಲಿಂಗಾಯತ್ ಧರ್ಮದ ಬಗ್ಗೆ ಮಾತುಗಳು. ವೀರಶೈವನ ಬೇಡ್ರಿ, ಲಿಂಗಾಯತ ಯಾಕಂದ್ರೆ ಹೇಳ್ತೀನಿ, ವೀರಶೈವ ದ್ವೈತ, ಲಿಂಗಾಯತ ಅದ್ವೈತ. ನಮ್ಮ ಮೂರ್ಖತನಕ್ಕೆ ಎರಡು ಒಂದು ಮಾಡಿಕೊತ ಹೊಂಟಿವಿ ನಾವು. ಅಲ್ಲಿ ವೀರಶೈವದೊಳಗ ಕೈಲಾಸ ಒಪ್ಕೊಳ್ತಾರ, ಅವರು ಶಿವ ಪಾರ್ವತಿ ಒಪ್ಕೊಳ್ತಾರ, ನಾವು ಒಪ್ಕೊಳ್ಳೋದಿಲ್ಲ. ಕೈಲಾಸ ಇಲ್ಲ ನಮಗೆ ಕಾಯವೇ ಕೈಲಾಸ ಅಂತೀವಿ ನಾವು. ದೇಹವೇ ದೇವಾಲಯ, ಕಾಯವೇ ಕೈಲಾಸ ನಮ್ಗೆ. ಹೌದು, ಆತ್ಮನೇ ಪರಮಾತ್ಮ ನಮ್ಮಲ್ಲಿ. ಅವ್ರಿಗಿಲ್ಲ. ಯಾವಾಗ ಹಂಗ ಮತ್ತೊಂದು ವಸ್ತುವನ್ನು ಶಿವ ಪಾರ್ವತಿ ಒಪ್ಕೊಂಡ್ರ, ಕೈಲಾಸ ಒಪ್ಕೊಂಡ್ರ, ನಾನು ಅವ ಬೇರೆ ಒಂದು ಇದಾಗ್ಬಿಡ್ತಾನ. ಹೋಗಿ ಏನು ಅವ್ನು ಮಿಕ್ಸ್ ಆಗ್ತಿದ್ರು ಸಹ ಅದು ನಾವು ದೇವ್ರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ದ್ವೈತ, ಇದು ಅದ್ವೈತ, ಅದು ಸೋಹಂ, ಇದು ಲಿಂಗಾಯತ. ಅದಕ್ಕೆ ಬಂದು ಧಾರವಾಡದ ಒಂದು ಇದು ಜಜ್ಮೆಂಟ್ ನೋಡಿದ್ರೆ ಹೈಕೋರ್ಟ್ನೊಳಗೆ, ಹೈಕೋರ್ಟ್ ಜಜ್ಮೆಂಟ್ ಆಗ್ಯದ, ಲಿಂಗಾಯತ ಅಂತೆ ಬಳಸ್ಬೇಕು, ಇದಕ್ಕೆ ವೀರಶೈವ ಬಳಸಬಾರ್ದು ಅಂತ. ತಪ್ಪ. ವಿಶ್ವಾರಾಧ್ಯ ಅದಲ್ಲ, ರೇಣುಕಾರಾಧ್ಯ ಅದಲ್ಲ, ಆರಾಧ್ಯರದು ಅದು ವೀರಶೈವ. ಅವ್ರೇನ್ ಮಾಡಿದ್ರು, ಇಲ್ಲಿ ಕರ್ನಾಟಕ ಬಂದ್ರು, ಆಂಧ್ರದವ್ರು. ಅವರು ಆಂಧ್ರ ಮೂಲ ಆರಾಧ್ಯರು ಬಂದರು. ಆಂಧ್ರ ಮೂಲ ಆರಾಧ್ಯ ಮಾಡ್ತಿದ್ರು, ಸ್ಥಾವರಲಿಂಗ ಪೂಜೆ ಮಾಡ್ತಿದ್ರು, ಗುಡಿ ಒಳಗೆ ಪೂಜೆ ಮಾಡ್ತಿದ್ರು. ಮತ್ತು ಅವರು ಊರು ಬಿಟ್ಟು ಎಲ್ಲರೂ ಪ್ರವಾಸಕ್ಕೆ ಹೋಗಿ ಏನು ಮಾಡ್ತಿದ್ರು, ಆ ಗುಡಿ ಲಿಂಗದ್ದೇ ಒಂದು ಸಣ್ಣದೊಂದು ಮಿನಿಯೇಚರ್ ಮನೆಯಾಗ ಇಡ್ತಿದ್ರು. ಊರಿಗೆ ಹೋಗಿ ಅದನ್ನ ತೋಡ್ ಹೋಗ್ತಿದ್ರು. ಎಲ್ಲ ದಾರ್ಯಾಗ ಟ್ರಾವೆಲಿಂಗ್ ಪೂಜೆ ಮಾಡ್ಕೊಂಡು ಬೇಕಲ್ಲ, ಅದು ಅಲ್ಲಿ ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಿದ್ರು. ಹೌದಾ, ವಯಸ್ಸಾದವರು ಮನೆಗೆ ಅದರ ಪ್ರತಿ ರೂಪಾಯಿ ಮನೆಗೆ ಇಟ್ಟು ವಯಸ್ಸಾದವ್ರಿಗೆ ಮಾಡ್ತಿದ್ರು. ಹೌದು, ಪ್ರವಾಸಕ್ಕೆ ಹೋಗಿ ಮಾಡಿದ್ರೆ ಸಣ್ಣದಿತ್ತಲ್ಲ ಮನೆಗೆ, ಇದನ್ನ ತೋಡ್ ಹೋಗ್ತಿದ್ರು. ತೋಡು ಪೆಟ್ಟಿಗೆ ಇಟ್ಕೊಂಡು ಹೋಗ್ತಿದ್ರು, ಅಥವಾ ತಲೆ ಕಟ್ಕೋತಿದ್ರು, ಅಥವಾ ಕೊಳ್ಳ ಕಟ್ಕೋತಿದ್ರು, ರತಿ ಕಟ್ಕೋತಿದ್ರು. ಹೌದು, ಇವರು ಕೊಳ್ಳೆ ಕಟ್ಕೊಂಡು ಹೋಗೋದು ಒಂದಿತ್ತು ಅವ್ರದ್ದು ಸ್ಥಾವರಲಿಂಗ ಪ್ರತೀಕ. ಅವ್ರದ್ದು ಬಸವಣ್ಣದು ಒಂದು ಕೊಳ್ಳ ಕಟ್ಕೊಳ್ಳೋದು ಅಲ್ಲ, ಇದು ಸ್ಥಾವರಲಿಂಗ ಪ್ರತೀಕ ಅಲ್ಲ, ಇದು ಆತ್ಮಲಿಂಗ ಪ್ರತೀಕ. ನಾನೇ ನಾನು ನನ್ನ ಪೂಜೆ ಮಾಡ್ಕೊಳ್ಳೋದು. ಇದು ಆತ್ಮಲಿಂಗ, ಅದು ಸ್ಥಾವರಲಿಂಗ. ಅದು ಆತ್ಮಲಿಂಗ ಅಂದ್ರೆ ಇಷ್ಟಲಿಂಗ. ಆತ್ಮಲಿಂಗ ಇಷ್ಟಲಿಂಗ ಪೂಜೆ ಮಾಡ್ತಾ ನಮ್ಮ ಆತ್ಮ ಶುದ್ಧ. ಅದು ಒಂದು ರೀತಿ ಧ್ಯಾನಸ್ಥ ಮಾಡ್ಲಿಕ್ಕೆ ಒಂದು ಇದೇ ನೀನು ತಿಳ್ಕೊ. ರೂಪ ಅಷ್ಟೇ. ಇದು ಅವ್ಯಕ್ತ, ಇದು ವ್ಯಕ್ತ. ಅದಕ್ಕಾಗಿ ಇಲ್ಲಿ ನಾನು ದೇವ್ರ ಪೂಜೆ ಮಾಡ್ತೀನಿ. ನಾ ಪೂಜೆ ಮಾಡೋದಿಲ್ಲ, ಇಲ್ಲಿ ಪೂಜೆ ಮಾಡ್ಕೋತೀನಿ. ನಾನು ಪೂಜೆ ಮಾಡ್ಕೋತೀನಿ. ನೀವು ಕೇಳ್ರಿ, ಬ್ರಾಹ್ಮಣ ಹೋಗಿ ಕೇಳ್ರಿ, ನಿಮ್ಮ ಯಜಮಾನ್ ಏನು ಮಾಡ್ತಾರೆ ಅಂತ ಹೆಣ್ಮಕ್ಳಿಗೆ ಕೇಳ್ರಿ. ಅವ್ರ ಹೆಂಡ್ರಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರ. ಅವ್ರು ನಮ್ಮ ಮನೆಗೆ ಕೇಳ್ರಿ, ಏನು ಹೇಳ್ತಾರೆ, ಪೂಜೆ ಮಾಡ್ಕೋತಾರೆ. ನಾವು ಕೂತಿರ್ತಿರಲ್ಲ, ನಾ ಪೂಜೆ ಮಾಡ್ಕೊತೀನಿ, ಪೂಜೆ ನಾನೇ ಅದಕ್ಕೆ ನಾನು ಮಾಡ್ತಾರೆ. ಇದು ದೇವರಲ್ಲ, ಇಲ್ಲೆಲ್ಲ ಇವು ತೆಗೆಸ್ಕೊತೀನಿ. ಹೌದಾ, ಇಲ್ಲೆಲ್ಲ ಹೂವು ಇಟ್ಕೋತೀನಿ. ಪೂಜೆ ಮಾಡಿ ನೋಡ್ತಿರಲ್ಲ, ತಿರುಗಿ ಮೇಲೆ ಹೂವು ಇಟ್ಟು ದೇವ್ರಿಗೆ ಹ್ಯಾಂಗೆ ಹೂವು ಇಟ್ಕೋತಾರಲ್ಲ, ತನ್ನಂತಾನಲ್ಲ. ಇದು ದೇವರೇ, ಇದೇ ದೇವರು. ಇದು ದೇವ್ರ ಆಗೋ ಸಂಬಂಧ ಮಾಡೋ ಪೂಜೆ. ಇದು ಮತ್ತೊಮ್ಮೆ ಮುಖ್ಯಾಂಶಗಳು. ಪದವಿ ಪೂರ್ವ ವಿಭಾಗದ ತಾಲೂಕಾ ಮಟ್ಟದ ಕ್ರೀಡಾಕೂಟ, ಶಶಿಧರ್ ಹಿರೇಮಠ್. ಜಾತಿ ಸಮೀಕ್ಷೆ, ಹಿಂದೂ ವಿಶ್ವಕರ್ಮ ಎಂದು ನಮೂದಿಸಿ ಚೆನ್ನಪ್ಪ ವಿಶ್ವಕರ್ಮ. ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿರಿಸಲು ಗಿಡಮರಗಳನ್ನು ಬೆಳೆಸಿ ಅಮರೇಗೌಡ ಮಲ್ಲಾಪುರ್. ಜಾತಿ ಗಣಿತ ಸಮೀಕ್ಷೆ, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನಿಂದ ಸಭೆ. ಅವರು ಪೂಜೆ ಮಾಡ್ತಾರ, ನಾವು ಪೂಜೆ ಮಾಡ್ಕೋತೀವಿ. MM ಕಲಬುರ್ಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. S ನ್ಯೂಸ್, ಇದು ನಿಮ್ಮ ಧ್ವನಿ.